ಬೆಂಗಳೂರಿನಿಂದ ಇಸ್ರೇಲ್ಗೆ ತೆರಳಿದಂಥ ತಂಡ ಇವತ್ತು ಏನು ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧದಿಂದಾಗಿ ಅಲ್ಲೇ ಸಿಲುಕಿ ಪರದಾಟ ಅನುಭವಿಸಿ ಇವತ್ತು ಬೆಂಗಳೂರಿಗೆ ತಾಯ್ನಾಡಿ ಸುರಕ್ಷಿತ ವಾಪಸ್ ಬಂದಿದ್ದಾರೆ. ಜೊತೆಗೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರು ಸಹ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ನೀವು ಸಹ ಇಸ್ರೇಲ್ಗೆ ಹೋಗಿದ್ರಿ, ಸೊ ಅಲ್ಲಿ ಯುದ್ಧದ ವಾತಾವರಣ ಇತ್ತು, ಒಂದು ವಾರ ಅಲ್ಲೇ ಸಿಲುಕಿದ್ರಿ. ಹೇಗಿತ್ತು ಮೇಡಮ್ ಅಲ್ಲಿನ ಪರಿಸ್ಥಿತಿ? ನಾವು ಬಿಪ್ಯಾಕ್ ಆರ್ಗನೈಸೇಷನಿಂದ ನಾವು ಸ್ಟಡಿ ಟೂರ್ಗೆ ಅಂತ ಹೋಗಿದ್ದು. ಜೂನ್ 7ನೇ ತಾರೀಕಿಗೆ ನಾವಿಲ್ಲಿಂದ ಹೊರಟ್ವಿ. ನಮ್ಮ ತಂಡ 18 ಜನರ ತಂಡ ಹೋಗಿದ್ದು ಇಲ್ಲಿಂದ. ನಮ್ಮ ಜೊತೆಗೆ ಇಸ್ರಾಯೇಲ್ ಕೌನ್ಸುಲೇಟಿಂದ ಆರ್ಲಿ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆನಲ್ಲಿ ಬಂದಿದ್ದರು. ರವಿ ಕಿರಣ್ ಅಂತ ಹೇಳಿ ಒಬ್ಬರು ಸ್ಟಾಫ್ ಕೂಡ ನಮ್ಮ ಜೊತೆನಲ್ಲೇ ಇದ್ದರು. ನಾವು 6 ದಿನ ನಮ್ಮ ಸ್ಟಡಿ ಟೂರ್ ಏನಿತ್ತು ಅದನ್ನು ಮುಗಿಸ್ಕೊಂಡ್ವಿ. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಡಬೇಕಾಗಿತ್ತು. 13ನೇ ತಾರೀಕಿಗೆ ನಾವು ಹೊರಡಲಿಕ್ಕಿತ್ತು. ಏನಾಗಿದೆ, ಹಿಂದಿನ ದಿನ ಅಲ್ಲಿ ವಾರ್ ಡಿಕ್ಲೇರ್ ಆಯಿತು. ಏಕೆಂದರೆ ನಮ್ಮ ಏರ್ಪೋರ್ಟ್ ಕ್ಲೋಸ್ ಮಾಡಿದರು. ಇಸ್ರಾಯೇಲ್ಗೂ ಮತ್ತು ಇರಾನ್ಗೆ ವಾರ್ ಡಿಕ್ಲೇರ್ ಆದ್ರಿಂದ ಏರ್ಪೋರ್ಟ್ ಕ್ಲೋಸ್ ಆಯಿತು. ಕ್ಲೋಸ್ ಆಗಿದ್ದ ತಕ್ಷಣ ನಮಗೆ ನಾವಿರಲ್ಲೇ ಹೋಟೆಲ್, ನಾವೆಲ್ಲಿ ಇದ್ವಿ ಮೊದಲನೇ ದಿನದಿಂದ ಒಂದು 5 ಸ್ಟಾರ್ ಹೋಟೆಲಲ್ಲಿ ನಮಗೆ ಜಾಗ ಕೊಟ್ಟಿದ್ದರು. ಅಲ್ಲಿ ಎಲ್ಲರೂ ಒಳ್ಳೆ ಸುರಕ್ಷಿತವಾಗಿದ್ವಿ. ನಾವು ಊಟ ತಿಂಡಿಗೂ ಏನೂ ತೊಂದರೆ ಇರಲಿಲ್ಲ. ಅಲ್ಲಿ ಇಂಡಿಯನ್ ಎಂಬಸಿ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವೆಲ್ಲ ಟೀಮ್ ಕೂಡ ಯುನಿಟಿಯಿಂದ ಇದ್ವಿ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಇಲ್ಲಿಂದ ಬಂದ ಇಸ್ರಾಯೇಲ್ ಕೌನ್ಸುಲೇಟ್ ಜನರಲ್ ಅವರು ಕೂಡ ನಮ್ಮ ಜೊತೆಯಲ್ಲೇ ಇದ್ದರು. ಆಮೇಲೆ ಬಿಪ್ಯಾಕಿಂದ ನಮ್ಮ CEO ರೇವತಿ ಮೇಡಮ್ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಜೊತೆಲೇ ಸತತವಾಗಿ ಕಾಲ್ನಲ್ಲಿ ಇದ್ದರು. ದಿನದಲ್ಲಿ ಹಗಲೊತ್ತಿಗೆ ನಮಗೇನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ರಾತ್ರಿ ಆಗುವಾಗ ಸೈರನ್ ಬರ್ತಾ ಇತ್ತು. ಸೈರನ್ ಬಂದಿದ್ದ ತಕ್ಷಣ ನಮಗೆಲ್ಲರಿಗೂ ಬಂಕರ್ಗೆ ಹೋಗ್ಲಿಕ್ಕೆ ಹೇಳ್ತಾಯಿದ್ರು. ಅದೇ ಹೋಟೆಲ್ನಲ್ಲಿ ಬಂಕರ್ ಇತ್ತು. ನಾವೆಲ್ಲ ಹೋಗಿ ಬಂಕರ್ನಲ್ಲಿ ಇರ್ತಾ ಇದ್ವಿ. ಅದು ನಮ್ಮ ಮೊಬೈಲಲ್ಲಿ ಬಂದ್ಬಿಡುತ್ತೆ ಸೈರನ್. ಬಂದಿದ್ದ ತಕ್ಷಣ ನಾವು ಹೋಗ್ತೀವಿ. ಒಂದು 2 ಅವರ್ಸ್ ಎಲ್ಲ 3 ಅವರ್ಸ್ ಆಗಿದ್ಮೇಲೆ ಮಿಸೈಲ್ಗಳು ರಾಕೆಟ್ಸ್ ಎಲ್ಲ ಹೋಗುತ್ತೆ. ನಂತರ ನಮಗೆ ಸೈರನ್ ಆಗುತ್ತೆ ಅಂದರೆ ಪುನಃ ನೀವು ಹೋಗ್ಬೋದು ನಿಮ್ಮ ರೂಮಿಗೆ ಅಂಥೇಳಿ ಪುನಃ ನಮ್ಮ ರೂಮ್ಗಳಿಗೆ ನಾವು ಹೋಗ್ತಾ ಇದ್ವಿ. ನಮಗಂತೂ ಭಯದ ವಾತಾವರಣ ಇತ್ತು. ಏಕೆಂದರೆ ನಮ್ಮ ಕುಟುಂಬಗಳಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲರಿಗೂ ಯುದ್ಧ ಶುರುವಾಗಿದೆ, ಅಲ್ಲಿ ಮಿಸೈಲ್ಸ್ ಬರ್ತಾಯಿದೆ, ರಾಕೆಟ್ ಆಗ್ತಾಯಿದ್ದಾರೆ ಅನ್ನೋದು ಎಲ್ಲರೂ ಭಯ ಆಗ್ತಾಯಿದ್ರು. ಆದರೆ ನಮಗೊಂದು ನಮ್ಮ ಈ ಸ್ಟಡಿ ಟೂರ್ ಜೊತೆಯಲ್ಲಿ ಒಂದು ದೇಶದಲ್ಲಿ ಯುದ್ಧ ಆದರೆ ಹೇಗಿರುತ್ತೆ ಅಂತ ಹೇಳೋ ಒಂದು ಅನುಭವ ಕೂಡ ನಮಗಲ್ಲಿ ಆಗಿದೆ. ಇವತ್ತಿನ ದಿನವರೆಗೂ ನಮಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಾಲಿನಿ ರಜನೀಶ್ನವರು ಕೂಡ ಸತತವಾಗಿ ನಮ್ಮ ಜೊತೆಯಲ್ಲಿ ಕಾಂಟ್ಯಾಕ್ಟಲ್ಲಿದ್ದರು. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ನಮಗೆ ಭರವಸೆ ಇತ್ತು, ನಮ್ಮನ್ನು ಖಂಡಿತವಾಗ್ಲೂ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ ಅಂತ ಒಂದು ಗ್ಯಾರಂಟಿ ಇತ್ತು. ಇಸ್ರಾಯೇಲ್ ಎಂಬಸಿ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಡೈಲಿ ಒಬ್ಬರು ಪರ್ಸನ್ ಬಂದು ನಮ್ಮನ್ನು ವಿಚಾರಣೆ ಮಾಡ್ತಾಯಿದ್ರು. ಬೆಳಗ್ಗೆ ಹೋಟೆಲ್ಗೆ ಬಂದು ಊಟ ತಿಂಡಿ ಎಲ್ಲ ನೋಡ್ಕೊಳ್ತಾಯಿದ್ರು. ಅದೇ ಸ್ಥಳದಲ್ಲಿ ನಾವು 10 ದಿನಗಳ ಕಾಲ ಕಳೆದ್ವಿ. ಎಲ್ಲ ನಮ್ಮ ಟೀಮ್ 18-20 ಜನ ಇದ್ವಿ. ನಾವು ಎಲ್ಲ ಒಳ್ಳೆ ರೀತಿಯಲ್ಲಿ ನಾವು ಒಂದೇ ಒಂದು ನಮಗೆ ಆತಂಕ ಏನಂದರೆ ಕುಟುಂಬಕ್ಕೆ ಬಂದು ನೋಡಬೇಕಾಗಿತ್ತು, ನಾವು ಮರಳಿ ಊರಿಗೆ ಬರಬೇಕಿತ್ತು. ಎಲ್ಲರೂ ತಾಳ್ಮೆಯಿಂದ ಕಾಯ್ಕೊಂಡಿದ್ರು. ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಒಗ್ಗಟ್ಟು ತುಂಬ ಚೆನ್ನಾಗಿತ್ತು. ತಾಳ್ಮೆನಲ್ಲಿ ಕಾದ್ವಿ ನಾವು. ಹಾಗಾಗಿ ಇವತ್ತಿನ ದಿವಸ ನಾವು ಬೆಂಗಳೂರಿಗೆ ದೇವರ ದಯೆಯಿಂದ ನಮ್ಮ ಬಿಪ್ಯಾಕ್ ಸಂಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಇದರಲ್ಲಿ ನಾವು ಬೆಂಗಳೂರಿಗೆ ಬರಲಿಕ್ಕೆ ಅವ್ರ ಪಾತ್ರ ದೊಡ್ಡದಾಗಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್, ಅದೇ ರೀತಿ ಇಸ್ರಾಯೇಲ್ ಕೌನ್ಸುಲೇಟು, ಇಂಡಿಯನ್ ಎಂಬಸಿ, ಇವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರಿನಲ್ಲೂ ಎಲ್ಲ ಕಡೆ ನಮಗೋಸ್ಕರ ಪ್ರಾರ್ಥನೆಗಳನ್ನ ಮಾಡಿದ್ದಾರೆ. ಕುಟುಂಬ ಇರಲಿ, ನಮ್ಮ ಸ್ನೇಹಿತರು ಇರಲಿ, ಪ್ರತಿಯೊಬ್ಬರು ನಮಗೆ ಇಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಅವರೆಲ್ಲ ಪ್ರಾರ್ಥನೆ ಇವತ್ತಿಗೆ ದೇವರು ಕೇಳಿದ್ದಾರೆ. ನಾವೆಲ್ಲ ತಂಡವಾಗಿ ಇವತ್ತು ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದೀವಿ. ಥ್ಯಾಂಕ್ ಯು.